ಏಕದೇವತ್ವದ ಕಲ್ಪನೆ ಅತ್ಯಂತ ಪುರಾತನವಾದದ್ದು. ಮನುಷ್ಯನ ಸೃಷ್ಟಿಯ ಆರಂಭದಿಂದಲೇ ಈ ಜಗತ್ತಿನಲ್ಲಿ ಬೋಧಿಸಲ್ಪಟ್ಟ ಒಂದು ವಿಶ್ವಾಸವಾಗಿದೆ, ಏಕದೇವತ್ವ ವಿಶ್ವಾಸ. ಈ ಜಗತ್ತಿನ ಸೃಷ್ಟಿಕರ್ತನು ಒಬ್ಬನೇ ಎಂದು ಜಗತ್ತಿನಲ್ಲಿ ಬಹುತೇಕ ಮಂದಿ ನಂಬುತ್ತಾರೆ. ಎಲ್ಲವನ್ನೂ ಸೃಷ್ಟಿಸಿ ಪರಿಪಾಲಿಸಿಕೊಂಡು ಬರುತ್ತಿರುವವನು, ಆ ಒಬ್ಬನು ಮಾತ್ರ ಆರಾಧನೆಗೆ ಅರ್ಹನು ಎನ್ನುವಂತಹ ಒಂದು ವಿಶ್ವಾಸ, ಅದನ್ನು ಏಕದೇವತ್ವ ಅಂತ ಹೇಳುವಂಥದ್ದು. ಈ ಜಗತ್ತಿನಲ್ಲಿ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿ ಪರಿಪಾಲಿಸಿಕೊಂಡು ಬರುತ್ತಿರುವವನು. ಮನುಷ್ಯನ ಕಣ್ಣಿಗೆ ಅವನು ಕಾಣುವುದಿಲ್ಲ. ಲಾ ತುದ್ರಿಕುಲ್ ಅಬ್ಸಾರ್ ಒವ್ವ ಯುದ್ರಿಕುಲ್ ಅಬ್ಸಾರ್ ಅಂತ ಕುರಾನ್ ಹೇಳುತ್ತದೆ. ಕಣ್ಣುಗಳು ಆತನನ್ನು ಕಾಣಲಾರವು, ಆದರೆ ದೃಷ್ಟಿಗಳನ್ನು ಆತನು ನೋಡುತ್ತಾನೆ. ನಾವು ಏನನ್ನು ನೋಡುತ್ತಿದ್ದೇವೆ ಅದೆಲ್ಲವೂ ಆತನಿಗೆ ತಿಳಿಯುತ್ತದೆ, ಆದರೆ ಆತನನ್ನು ನೋಡುವ ಶಕ್ತಿ ನಮ್ಮ ಕಣ್ಣುಗಳಿಗಿಲ್ಲ. ಹಲವಾರು ವಸ್ತುಗಳನ್ನು ನೋಡುವ ಶಕ್ತಿ ಕೂಡ ನಮಗಿಲ್ಲ. ಕೆಲವೊಂದು ವಸ್ತುಗಳನ್ನು ನಾವು ಬರಿಗಣ್ಣಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಅದಕ್ಕೆ ಕೆಲವೊಂದು ಉಪಕರಣಗಳನ್ನು ಬಳಸಿ ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದರೆ ನಮ್ಮ ಕಣ್ಣಿನ ಶಕ್ತಿ ಸೀಮಿತವಾದದ್ದು. ಆ ಸೃಷ್ಟಿಕರ್ತನ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನ ಬಗ್ಗೆ ಒಂದು ರೂಪಕಲ್ಪನೆಯನ್ನು ಇಟ್ಟುಕೊಳ್ಳಲು ಕೂಡ ಸಾಧ್ಯ ಇಲ್ಲ. ಅವನಿಗೆ ಹಲವಾರು ಗುಣವಿಶೇಷತೆಗಳು, ಏಕದೇವತ್ವ ಅಂತ ಹೇಳಿದರೆ, ಏಕದೇವ ವಿಶ್ವಾಸ ಅಂತ ಹೇಳಿದರೆ, ಅವನಿಗಿರುವ ಗುಣಗಳು ಏನಿದೆ, ಆ ವಿಶೇಷವಾದಂತಹ ಗುಣಗಳು, ಅದನ್ನು ಇತರರಿಗೆ ಕಲ್ಪಿಸಬಾರದು. ಇತರರಲ್ಲಿರುವಂತಹ ದೌರ್ಬಲ್ಯಗಳನ್ನು ಸೃಷ್ಟಿಕರ್ತನಿಗೆ ಆರೋಪಿಸಬಾರ್ದು. ಅಂತಹ ಒಂದು ಶಕ್ತಿಯನ್ನು ಮಾತ್ರ, ಅಂತಹ ಒಂದು ಶಕ್ತಿ ಮಾತ್ರ ಆರಾಧಿಸಲ್ಪಡಲಿಕ್ಕೆ ಅರ್ಹನು. ಆದ್ದರಿಂದ ಕುರಾನ್ ಹೇಳುವುದು ಯಾವುದೋ ಒಂದು ಪರಕೀಯ ವಸ್ತುವನ್ನು ನಿಮಗೆ ಆರಾಧಿಸಬೇಕು ಅಂತ ಹೇಳ್ತಾ ಇಲ್ಲ. ಬದಲಾಗಿ ಯಾ ಅಯ್ಯುಹನ್ನಾಸು ಉಬುದು ರಬ್ಬಕುಮ್ ಅಲ್ಲದಿ ಖಲಕಕುಮ್ ಅಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಖೂನ್. ಹೇ ಜನರೇ, ಎಲ್ಲ ಮನುಷ್ಯರನ್ನು ಅಭಿಸಂಬೋಧಿಸಿ ಹೇಳುವಂತಹದ್ದು, ನಿಮ್ಮನ್ನು ನಿಮ್ಮ ಪೂರ್ವಜರನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ಆರಾಧನೆಯನ್ನು ಮಾಡಿರಿ ಅಂತ ಹೇಳಿ. ಅದರಿಂದ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದ ಒಬ್ಬ ಸೃಷ್ಟಿಕರ್ತ, ಅವನ ಆರಾಧನೆಯನ್ನು ಮಾಡಬೇಕು.